ಮಾಡ್ತಕ್ಕಂಥ ನಾಟಕ ಕೇಂದ್ರ ಸರ್ಕಾರಕ್ಕೆ ಪ್ರಿಯರೇ, ಅಂದ್ರೆ ರೈಲ್ವೆಗೆ ಬಹಳ ಪ್ರೀತಿ ಮಾಡೋರು ನಮ್ಮ ಕೊಪ್ಪಳ ಜಿಲ್ಲೆಯ ಜನ. ಇಂದಿಗೆ ಕನಿಷ್ಠ 15 ವರ್ಷಗಳ ಹಿಂದೆ ಇಲ್ಲೇ ಮೀಟರ್ ಗೇಜ್ ಅಂದ್ರೆ ಸಣ್ಣ ಗಾಡಿ ಅಡ್ಡಾಡ್ತಿತ್ತು. ನಾವು ಅವಾಗ ಏನ್ ಮಾಡ್ತಿದ್ವಿ, ಒಂದು ದೊಡ್ಡ ಗಾಡಿ ಬರ್ತಾವ, ನಮಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ಸಿಗತ್ತ, ಡಬಲಿಂಗ್ ಆಗತ್ತ, ಡಬಲಿಂಗ್ ಒಳಗ ವಿದ್ಯುತ್ಕರಣ ಆಗತ್ತ, ಕರೆಂಟಿನ ಗಾಡಿ ಬರ್ತಾವ. ಎಂತ ಕನಸು ಕಂಡಿದ್ದೀವಿ ನಾವು. ಡ್ರೀಮ್ ಅಂತಾರೆ, ಡ್ರೀಮ್. ಮಕ್ಕೊಂಡಾಗ ದೊಡ್ಡ ಗಾಡಿ ಬರ್ತಾವು, ಹೆಂಗಿರ್ಬೇಕಪ್ಪ ಅಂದ್ರೆ ಸಣ್ಣ ಗಾಡಿ ಆಗತ್ತೆ, ಮೀಟರ್ ಗೇಜ್ ಗಾಡಿ ಆಗತ್ತೆ ಆಡೋರು ನಾವು. ಆ ಮೀಟರ್ ಗಾಡಿ ಇದ್ದದ್ದನ್ನ ಬ್ರಾಡ್ಗೇಜ್ ಆಗಿ ಪರಿವರ್ತನೆ ಮಾಡ್ಬೇಕಂದ್ರೆ ಸುಮಾರು 15 ವರ್ಷ ನಿರಂತರ ಹಗಲು ರಾತ್ರಿ ಹೋರಾಟ ಮಾಡಿದ್ವಿ. ದೊಡ್ಡ ಹೋರಾಟ. ಎಂತ ಹೋರಾಟ ಅಂದ್ರೆ ರೈಲ್ವೆ ಇಲಾಖೆಗೂ ಬೇಸರ ಬಂದಿದ್ದೀವಿ ಮತ್ತು ಇಲ್ಲೇ ಇದ್ದಂಥ ಸರ್ಕಾರಗಳು, ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ, ಇವತ್ತು ರಾಜ್ಯ ಸರ್ಕಾರ ಇಲ್ಲಿ. ಯಾಕಂದ್ರೆ ಕೈರಾಡ ಒಪ್ಪಂದ 50-50 ಆಧಾರದ ಮೇಲೆ ನಮ್ಮ ಕರ್ನಾಟಕದೊಳಗೆ ಪರಿವರ್ತನೆ ಆಗೈತಿ. ನಮ್ಮ ಕರ್ನಾಟಕದೊಳಗೆ ರೈಲ್ವೆ ಅಭಿವೃದ್ಧಿ ಮಾಡಕ್ಕೆ ರಾಜ್ಯ ಸರ್ಕಾರದಿಂದ ಭೂಮಿ ಅಂದ್ರೆ ಜಮೀನು ಹಳಿ ಹಾಕಕ್ಕೆ ಪುಕ್ಕಟ್ಟ ಫೈದೆ ಯಾರಿಗೆ, ಫೈದೆ ರೈಲ್ವೆದವ್ರಿಗೆ. ಆದ್ರೆ ರೊಕ್ಕ ನಾವು ಯಾಕೆ ಕೊಡ್ತೀವಿ ಅನ್ನುವಂಥದ್ದು ಅವರು ಇವತ್ತು ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ಇರಬೇಕು. ರೊಕ್ಕ ಕೊಡೋದು ನಾವು, ಜಮೀನು ಕೊಡೋದು ನಾವು, ಫೈದೆ ತಿನ್ನೋರು ನೀವು. ಆದ್ರೆ ಜನರಿಗೆ ನೀವು ಅನುಕೂಲಕರ ರೈಲುಗಳ ಓಡಾಟ, ಜನರಿಗೆ ರೈಲು ನಿಲ್ದಾಣಗಳಲ್ಲಿ ಮೂಲಭೂತ ಸೌಕರ್ಯ ಅದನ್ನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಏನು ಮೊದಲು ಹೋರಾಟ ಮಾಡಿವಲ್ಲ, ಹೋರಾಟದ ಪುಟಗಳನ್ನ, ಇತಿಹಾಸದ ಪುಟಗಳನ್ನ ತಿರದು ನೋಡ್ರಿ. ಕುಟಚಿ ನಗರದೊಳಗೆ ನಾವು ಏನು ಮಾಡಿವು, ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದೊಳಗೆ ನಾವು ಏನು ಮಾಡಿವು, ಬಾಗಲಕೋಟೆ ರೈಲು ನಿಲ್ದಾಣದಲ್ಲ, ಗದಗ ರೈಲು ನಿಲ್ದಾಣದಲ್ಲಿ ಎಲ್ಲ ಹೇಳ್ತೀನಲ್ಲ, ಬರ್ಕೋರಿ. ಒಂದು ಉಗ್ರವಾದಂಥ ಹೋರಾಟವನ್ನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಬಗ್ಗಿ ಬೆಳೆದು, ಸೊಡ್ಡ ಹೊಡೆದು ಅವ್ರಿಗೆ ಬುದ್ಧಿ ಕಲಿಸಿಯೋ. ಮತ್ತು ನಾವು ಬ್ರಾಡ್ಗೇಜ್ ಆಗಿದ್ದ ಖುಷಿ ಪಟ್ರೆ, ನೀವು ಸೌಲಭ್ಯ ದೊರಕಿಸಿ ಕೊಡಲಿಲ್ಲ ಅಂದ್ರೆ, ನಮಗೆ ಅನುಕೂಲ ಮಾಡಿ ಕೊಟ್ಟಿಲ್ಲ ಅಂದ್ರೆ, ಯಾವ ರೀತಿ ಹಿಂದಕ್ಕೆ ನಮ್ಮ ಹೋರಾಟ ಇತ್ತು, ಯಾವ ರೀತಿ ನಾವು ಹಿಂದಕ್ಕೆ ಹೋರಾಟ ಮಾಡಿದ್ದೀವೋ ಅದರಂತೆ ನಾವು ಹೋರಾಟ ಮಾಡಿ ನಮಗೆ ಬೇಕಾದಂತ ಸೌಲಭ್ಯವನ್ನು ನಾವು ಕೊಡಬೇಕಾಗತ್ತ ಎಚ್ಚರ. ಒಂದು ಬಿಜಾಪುರ್ನಿಂದ ಗುಂಟಕಲ್ ಗಾಡಿ ಇತ್ತು, ಇವತ್ತು 15 ವರ್ಷ ಆಯ್ತು ಬ್ರಾಡ್ಗೇಜ್ ಆಗಿ. ಸೋಲಾಪುರ ಟು ಗುಂಟಕಲ್ ಗಾಡಿಯಾಗಿ ಇನ್ನೂ ಮಟ್ಟ ರೈಲಿನ ಪತ್ತೆನೇ ಇಲ್ಲ. ಜನ ತಿರುಪತಿ ಹೋಗ್ತಾರೆ, ನಮ್ಮ ಬಿಜಾಪುರ, ಬಾಗಲಕೋಟೆ ಮತ್ತು ಸೋಲಾಪುರ ಕಡೆಯಿಂದ ತಿರುಪತಿ ಭಕ್ತರುಗಳಾಗಾರ. ಆ ತಿರುಪತಿಗೆ ರೈಲು ಬೇಡ್ರಿ ಅಪ್ಪ ಅಂತ ಹೇಳಿದ್ರೆ 15 ವರ್ಷ ಆದ್ರೂ ಇನ್ನೂ ಮಟ್ಟ ರೈಲೇ ಬಂದಿಲ್ಲ. ನಿಮಗೆ ಎದರಲ್ಲೇ ಹೊಡಿಬೇಕಂತಿನ್ನ, ನಿಮ್ಮ ನಾಚಿಗೆ ಮಾನ ಮರ್ಯಾದೆ ಐತಿಲ್ಲ ಅಂತ. ನೀವು ಲಾಭ ತಗೊಳಕ್ ಶಾಣ್ಯರಿದ್ದೀರಿ, ಅದು ಜನರಿಗೆ ಕೊಡುವಂಥ ಸೌಲಭ್ಯ ಕೊಡಾಕ ಹಿಂದೇಟು ಹಾಕ್ತಿರಲ್ಲ, ನೀವು ಪಾಪಕ್ಕೆ ಗುರಿ ಆಗ್ತೀರಿ, ಶಾಪಕ್ಕೆ ಗುರಿ ಆಗ್ತೀರಿ ಅನ್ನುವಂಥ ಆರೋಪವನ್ನು ಈ ಸಂದರ್ಭ ಮಾಡಬೇಕಾಗತ್ತ. ಅದರಂತೆ ಬೆಂಗಳೂರು ನಗರಕ್ಕೆ ಒಂದು ಹಂಪಿ ಮತ್ತೊಂದು ಇರಬೇಕು. ರಿಸರ್ವೇಷನ್ 15 ದಿವಸ ಹುಬ್ಬಳ್ಳಿಯಿಂದ ಫುಲ್ ಆಗಿ ಬರ್ತೈತಿ. ಕೊಪ್ಪಳದವರು, ಹೊಸಪೇಟೆನವರು, ಬಳ್ಳಾರಿಯವ್ರು ಹೋಗ್ಕೋಬೇಕ ನಿಮ್ಮ ಹೆಸರಲ್ಲೇ. ಯಾದಗಿರಿ ರಿಸರ್ವೇಷನ್ 15 ದಿವಸ ರಿಸರ್ವೇಷನ್ ಸಿಗಂಗಿಲ್ಲ. ಹೆಚ್ಚಿನ ರೈಲ್ವೆಗಳು ಬಿಡ್ರಿ, ಮಾಹಿತಿಲ್ಲ ಅಂದ್ರೆ ದನಿ ಹೊಡಿತೈತ್ರಿ, ಮುಳುಗಾಗಿಲ್ಲ. ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಮಾಡ್ರಿ, ಜನರಿಗೆ ಅನುಕೂಲ ಮಾಡಿಕೊಡ್ರಿ. ಆ ಅನುಕೂಲ ಮಾಡಿದ್ರೆ ಜನರ ಪುಣ್ಯ ನಿಮ್ಗೆ ಹತ್ತೈತಿ. ಬರೀ ನೀವು ಪಗಾರ, ನಿಮ್ಗೆ ಇನ್ಕಮ್ ಕಮರ್ಷಿಯಲ್ ನೋಡ್ತಾರೆ. ಬರೀ ಆ ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿದು ಲೋಡಿಂಗ್ ಅನ್ಲೋಡಿಂಗ್ ಕೋಟಿ ಗಂಟೆ ಫೈದೆ ಹೊಡೆಯೋದು ನೋಡ್ತಾರೆ. ಆದ್ರೆ ನಾವು ಕೊಟ್ಟಂತ ಹಣದಿಂದ, ನಾವು ದಾನ ಮಾಡಿದಂಥ ಭಿಕ್ಷಾ ಕೊಟ್ಟು ನಿಮಗೆ ಏನು ಜಮೀನು, ನಮ್ಮ ರೈತರು ಫಲವತ್ತಾದ ಜಮೀನನ್ನ
ತಮ್ಮ ಮಕ್ಕಳಿಗೆ ಬಲಿ ಕೊಟ್ಟಂಗ ಈ ಯೋಜನೆಗಳಿಗೆ ಭೂಮಿ ದಾನ ಮಾಡ್ಯಾರ ನಿಮ್ಗೆ ಇವತ್ತು ರೈಲ್ವೆ ಇಲಾಖೆಗಿರ್ಲಿ ಕೇಂದ್ರ ಸರ್ಕಾರಕ್ಕಿರ್ಲಿ ಅದರದ್ದು ಪ್ರತಿಫಲ ಬೇಡ ಕೊಡಬೇಕು. ಅದು ಮನುಷ್ಯರಿದ್ರೆ ಕೊಡ್ತೀರಿ. ನಾವು ಇಲ್ಲಿ ಬಂದು ಹೊಕ್ಕಳಕ್ಕೆ ನಮ್ಗೆ ಗಡಿ ಕೆಟ್ಟಿಲ್ಲ. ನೀವು ಕೊಟ್ಟಿಲ್ಲ ಅಂತ ನಾವು ಬಂದೀವೋ, ನೀವು ಕೊಟ್ಟಿರಂದ್ರೆ ನಾವು ಬರ್ತಿದ್ದಿಲ್ಲ. ಈಗ ಮತ್ತೆ ನಾವು ಬಂದಾಗೂ ನೀವು ಕೊಟ್ಟಿಲ್ಲ ಅಂದ್ರೆ ಅದು ಐತಿ ನಮ್ಮ ಕಡೆ ಮಂತ್ರ. ನಿಮ್ಗೆ ಹೆಂಗೆ ಬಗ್ಗಿಸ್ಬೇಕು, ನಿಮ್ಗೆ ಹೆಂಗೆ ಭಾಗ್ಯ ಪಡಿಬೇಕು, ಆ ಸೌಲಭ್ಯ ಹೆಂಗೆ ಪಡಿಬೇಕು, ಎಲ್ಲ ರೀತಿಯ ಯೋಜನೆಗಳು, ಎಲ್ಲ ರೀತಿಯ ತಂತ್ರಗಾರಿಕೆಗಳು, ಎಲ್ಲ ರೀತಿಯ ಹೋರಾಟಗಳು ನಮ್ಮ ಕಡೆ ಅದಾವು. ನಾವು ಮೊದಲ ಸಣ್ಣ ಒಂದು ಬಿಡ್ತೀವಿ, ಮೊದಲ ಮೇಲೆ ಒಂದು ಬೆದರಿಕೆ ಬಿಡ್ತೀವಿ, ಮೂರನೇದೇನು ಬಿಡ್ತೀವಲ್ಲ ಚಿಪ್ಪಡಿ ಆಗಿಬಿಡ್ತೀವಿ. ನಾವು ಒಬ್ಬರು ಉಳಿಯಾಗಿಲ್ಲ, ಎಲ್ಲರೂ ಹೊಡೋಗ್ಬಿಡ್ತಾರೆ, ಲಾಠಿ ಬಡಿಗೆ ಎಲ್ಲ ಹೋಗತ್ತೆ. ಅಂತ ಒಂದು ದೊಡ್ಡ ಜನಾಂದೋಲನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಳಿಗಾಡಿಸುವಂಥ ಶಕ್ತಿ ಜನಶಕ್ತಿ. ಸರ್ಕಾರ ಯಾರು? ಸರ್ಕಾರ. ನಾವು ಸರ್ಕಾರ. ನೀವ್ಯಾರು? ಸರ್ಕಾರದ ಸೇವಕರು. ನಿಮಗೆ ಸೇವೆ ಮಾಡೋಕ್ಕೆ ನಾವು ಇಟ್ಕೊಂಡಿವೋ. ನೀವು ಸೇವೆ ಮಾಡಿದ್ದ ಬಿಟ್ಟು, ನೀವು ಸೇವೆ ಮಾಡುವುದ ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಿ, ನಮಗೆ ಸಿಗುವಂಥ ಸೌಲಭ್ಯದಿಂದ ವಂಚಿತ ಮಾಡ್ತೀರಿ. ನಾಚಿಕೆ ಆಗಬೇಕು ನಿಮ್ಮ ಅನ್ನುವಂಥ ಮಾತನ್ನು ಹೇಳಿ ಭಾಳ ಸಂತೋಷ. ಸುಮ್ಮ ಶಾಂಪಲ್ ಬಿಟ್ಟೀನಿ, ಈಗ ಶಾಂಪಲ್ ಬಿಟ್ಟೀನಿ. ಮುಂದಿನ ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ನಗರದ ಜನ ಎದ್ದು ರೈಲು ನಿಲ್ದಾಣದಲ್ಲಿ ಹೋಗುವಂಥ ಪರಿಸ್ಥಿತಿ ಮಾಡಬೇಡ್ರಿ. ಅದು ಆಗತ್ತೆ. ತ್ರಾಸಾದ್ರೆ ಏನು ಮಾಡ್ತಾನೆ ಮನುಷ್ಯ? ಇಲ್ಲಿಗೆ ಬಂದ ಮೇಲೆ ಏನು ಮಾಡ್ತಾನೆ? ಏನು ಮಾಡೋದು? ಎಲ್ಲ ಮಾಡಿರುತ್ತೆ. ಯಾಕೆ ನಾನೇ ಹೊಂಟೀನಿ. ಆ ಒಂದು ಸಮಯ ಸಂದರ್ಭ ಬರಾಕ ಕೊಡಬೇಡ್ರಿ. ದಯವಿಟ್ಟು ಜನರಿಗೆ ಏನು ಬೇಕು ಅದು ಅನುಕೂಲತೆ ನಾವು ಒದಗಿಸಿಕೊಟ್ಟು ನೀವು ಚಲೋ ಇರ್ರಿ, ನಾವು ಚಲೋ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಭಾಳ ಸಂತೋಷ. ಇವತ್ತು ಚಿಕ್ಕದಾದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಗೊಳಿಸುವ, ಸರ್ಕಾರಕ್ಕೆ ತಿಳಿಸುವ ಒಂದು ಹೋರಾಟವನ್ನು ಇವತ್ತು ಮಾಡಿದ ನಮ್ಮ ಕೊಪ್ಪಳ ಜಿಲ್ಲೆಯ ಮಹಾನ್ ರೈಲ್ವೆ ಹೋರಾಟಗಾರರು ಇಲ್ಲಿ ಅದಾರ. ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ. ಗಬ್ಬರ್ ಸಾಹೇಬ್ದು ಒಂದು ಐತಿ ಗೊತ್ತು. ಈಗ ನಾಳೆ ಇದು ಮತ್ತು ಒಂದು ಸುಮ್ಮಂಗ ಟ್ರಯಲ್ ಬಿಟ್ಟಿವು. ಜನರಲ್ ಮ್ಯಾನೇಜರ್, ಡಿವಿಷನಲ್ ಮ್ಯಾನೇಜರ್, ನಿಮ್ಗೆ ಏನೇನು ಸಂಬಂಧಪಡ್ತಾರಲ್ಲ ಇವ್ರ ಹಾಫ್ ಮೇಲೆ ಅದಾರ, ಅವ್ರಿಗೆಲ್ಲ ಈಗ ತಿಳಿಸ್ರಿ. ಭಾಳ ಸೀರಿಯಸ್ ಆಗೋದೈತೆ ಅಂತೇಳಿ ಹೆಚ್ಚಿನ ರೈಲ್ವೆ ಬಿಡೋಕೆ ಹಚ್ಚ್ರಿ. ತಿರುಪತಿ, ಬಿಜಾಪುರ ತಿರುಪತಿ ರೈಲ್ ಬಿಡೋಕೆ ಹಚ್ಚ್ರಿ. ಮತ್ತು ಸೋಲಾಪುರದ್ದು ಒಂದು ಪ್ಯಾಸೆಂಜರ್ ಗುಂಟಕಲ್ಕ ಗಾಡಿ ಇಲ್ಲ. ಒಂದು ಬಿಜಾಪುರದವರು ಬಾಗಲಕೋಟೆಯವರು ಲಾಭ ಹೋಗ್ಕೊಳಕತ್ತಾರ ರೈಲ್ವೆ ಹೆಸರಲ್ಲಿ. ನಿಮಗೆ ನಾಚಿಗೆ ಮಾನ ಮರ್ಯಾದೆ ಐತಿಲ್ಲ ಅಂತಿಲ್ಲ. ಬಿಡ್ರಿ ಅವು ಗಾಡಿ ಬಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.